ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಸ್ವಲ್ಪ ಆಚೆ ಬಂದಿದ್ವಿ, ಅದನ್ನು ಸ್ವಲ್ಪ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾವು ಆಚೆ ಮಲ್ಲೇಶ್ವರಂ ಬಂದಿದ್ದೀವಿ ಗೈಸ್. ಬನ್ನಿ ಗೈಸ್, ನಾವು ಮಲ್ಲೇಶ್ವರಂ ತೋರಿಸ್ತಾ ಲಾಗ್ ಮಾಡ್ಕೊಂಡಿರ್ತೀವಿ. ಬನ್ನಿ ಗೈಸ್. ಇವಾಗ ನಾವು ಚಪ್ಪಲಿ ನೋಡೋಕೆ ಬಂದಿದ್ದೀವಿ ನಮ್ಮ ಅಮ್ಮನಿಗೆ. ನೋಡಿ ಗೈಸ್, ನೋಡ್ತಾ ಇದ್ದಾರೆ ಇಲ್ಲೇ ಚಪ್ಪಲಿನ. ನೋಡಿ ಗೈಸ್ ಚಪ್ಪಲಿ ಈ ಥರ ಇದೆ. ಇಲ್ಲ ನನ್ನ ತಂಗಿನೂ ಚಪ್ಪಲಿ ಬೇಕು ಅಂತ ಆಟ ಮಾಡ್ತಾವಳೆ. ನೋಡಿ ಗೈಸ್, ನನ್ನ ತಂಗಿ ಈ ಆಟ ಸಾಮಾನು ತಗೊಂಡವಳೆ ಗೈಸ್. ಈ ಆಟ ಸಾಮಾನು ಸಾರಿ ನೀವು ನಗ್ತೀರಾ ಅನ್ಸುತ್ತೀನಿ. ಏನು ಅಂದರೆ ಇವಳು ಆಟ ಮಾಡ್ತಾಯಿದ್ರು, ನಮ್ಮಮ್ಮ ಕರ್ಸಕ್ಕೆ ಹೇಳಿರಲಿಲ್ಲ. ಅವ್ರು ದೂರದಲ್ಲಿದ್ದರು, ಬಂದು ಹತ್ರನೇ ಬಂದುಬಿಟ್ಟು ಅಲ್ಲಿ ಇಟ್ಕೊಂಡ್ರು. ಅವ್ರು ಇನ್ನೂ ಆಟ ಮಾಡಿದ್ಲು. ಸೊ ಅದಕ್ಕೆ ಗೈಸ್ ಇವಳು ಇದು ಮಾಡಿ ತಾಂಡಿದ್ದು. ನೋಡಿ ಗೈಸ್, ನಿಂತ್ಕೊಂಡವಳೆ, ನನ್ನ ಕೈಯಲ್ಲಿ ಕೊಟ್ಟವಳೆ, ಹಿಡ್ಕೋ ಅಂತ ಗೈಸ್. ಇವಾಗ ನಮ್ಮಮ್ಮ ಇಲ್ಲಿ ಸ್ಲಿಪ್ಪರ್ ತಾಂಡಲಿಲ್ಲ ಗೈಸ್. ಇವಾಗ ನಾವು ಸುಸ್ತಾಗಿತ್ತು ಅಂತ ಕಾಫಿ ಕುಡಿಯೋಕೆ ಬಂದಿದ್ವಿ. ನಮ್ಮಮ್ಮ ಒಂದು ಕಾಫಿ ಮತ್ತು ನಾನು ತೆಗಿ ಒಂದು ಬೈಟು ಟೀ ತೊಗೊಂಡಿದ್ದೀನಿ ಗೈಸ್. ನೋಡಿ ಗೈಸ್, ಇವಳು ಚೆನ್ನಾಗಿದೆ ಗೈಸ್. 3 ಈ ಕಡೆ 3 ಸೇಮ್ ಡಿಸೈನ್ ಸೇಮ್ ಕಲರ್ ಹಾಕೊಂಡು ನೋಡಿ ಗೈಸ್. ನನಗಂತೂ ನಿಮಗೆ ಇಷ್ಟ ಆಯಿತು ಗೈಸ್. ನಿಮಗೆ ಇಷ್ಟ ಅಂದರೆ ಅವಳು ಸ್ಲಿಪ್ಪು ಕಮೆಂಟ್ ಮಾಡಿ ಗೈಸ್. ಇವಾಗ ಬಂದಿದೆ ನಮ್ಮ ಕಾಫಿ ಮತ್ತು ಟೀ. ಇದು ನಂದು, ನನ್ನ ತಂಗಿದು, ಇದು ನಮ್ಮ ಅಮ್ಮಂದು ಕಾಫಿ. ಇದು 2 ಟೀ ಬೈಟು ಟೀ ಗೈಸ್. ಇವಾಗಿನ ನಾವು ಟೀ ಕುಡಿದ್ವಿ. ಟೀನು ಚೆನ್ನಾಗಿತ್ತು ಗೈಸ್. 10ಗೆ ಒಂದು 5 ಕೊಡ್ಬೋದು ಗೈಸ್. ನೋಡಿ ಗೈಸ್, ಇಲ್ಲಿ ಬೆಂಟ್ಗಳು ಹೂವು ಭಾಳ 20 ಗೈಸ್. ನೋಡಿ ಗೈಸ್, 20 ಬ್ಯಾಗ್ ನಮ್ಮ ಅಮ್ಮನ ಫೇವ್ರೆಟ್ ಥಿಂಗ್. ಅವರು ಇವಾಗ ಇಲ್ಲ ಕ್ರೇಜ್ ಬಿಟ್ಬಿಟ್ರು. ಇದೇನಿದೆ ಗೈಸ್ ಗೊತ್ತಿದೆ ಕಮೆಂಟ್ ಮಾಡಿ. ನೋಡಿ ಗೈಸ್, ಹೂವು. ನೋಡಿ ಗೈಸ್, ಇಲ್ಲಿ ಆಟ ಸಾಮಾನು, ವ್ಯಾನಿಟಿ ಬ್ಯಾಗು, ಹೂವು. ನೋಡಿ ಗೈಸ್, ಈ ರಶಲ್ಲೂ ನಮ್ಮಮ್ಮ ವ್ಯಾನಿಟಿ ಬ್ಯಾಗ್ ತಗೋಬೇಕಂತೆ ಅಪ್ಪ. ನೋಡಿ ಗೈಸ್, ಇದು ಬಳೆ ಹೂವು ಗೈಸ್. ನೋಡಿ ಗೈಸ್, ಅವಾಗಲಿಂದ ಇವಳು ಸಪ್ಪಗಾಗಳೋ ಥರ ಆಗೋಳೆ. ಇವಳಿಗೆ ಛತ್ರಿ ಬೇಕಂತೆ ಗೈಸ್. ಇಲ್ಲಿ ಜಾಮಿಟ್ರಿ ಬಾಕ್ಸ್, ಸ್ಕೂಲಿಗೆ ಬಾಟಲ್ಸ್ ಎಲ್ಲ ಇದೆ ಗಾಯ್ಸ್. ಇಲ್ಲಿ ನನಗೆ 2 ಥಿಂಗ್ ತುಂಬ ಇರಿಟೇಷನ್ ಆಗ್ತಿದೆ. ಒಂದು ಈ ರಶ್ಶು, ಇನ್ನೊಂದು ಈ ಮಳೆ ಬೇರೆ ಇದೇ ಟೈಮಲ್ಲಿ ಬರ್ತಾಯಿದೆ. ಯಪ್ಪ, ತುಂಬ ಇರಿಟೇಷನ್ ಆಗ್ತಾಯಿದೆ ಗೈಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಂತ ಅಂದರೆ ಏನಂದರೆ, ಇವತ್ತು ನಾವು ಮಲ್ಲೇಶ್ವರಂ ಬಂದಿದ್ದೀವಿ. ನಮ್ಮಮ್ಮ ಬಟ್ಟೆ ನೋಡ್ತಾ ಇದ್ದಾರೆ. ನೋಡಿದ್ರಲ್ಲ ಗೈಸ್, ನನ್ನ ತಂಗಿನ ಲಾಕ್ ಮಾಡ್ತಾಳೆ ಗೈಸ್. ಇಲ್ಲಿ ನೋಡಿ ಗೈಸ್, ಕೀಬನ್ಸ್ಗಳೆಲ್ಲ ಎಷ್ಟು ಡಿಸೈನಾಗಿ ಎಷ್ಟೊಂದು ಚೆನ್ನಾಗಿದ್ದಾವೆ ಗೈಸ್. ನೋಡಿ ಗೈಸ್, ಗಂಟೆ ಗೈಸ್, ಇದು ನನ್ನ ಫೇವ್ರೇಟ್, ಇಷ್ಟ ಇದೆ ಗೈಸ್. ಗೈಸ್, ಇಲ್ಲಿ ಇವಾಗ ನಮ್ಮಮ್ಮ ಪೌಚ್ ಫೋನ್ ಕೇಸ್ ಅಂತ ಬಂದಿದ್ದಾರೆ ಗೈಸ್. ನಮ್ಮಮ್ಮ ಈ ಫೋನ್ ಕೇಸ್ ತಗೊಂಡಿದ್ದಾರೆ, ಚೆನ್ನಾಗಿದೆ ಗೈಸ್. ನನಗಂತೂ ಯೂಸ್ ಮಾಡೋದು ತುಂಬ ಇಷ್ಟ ಆಯಿತು ಗೈಸ್. ಇವಾಗ ನಾವು ವಾಚ್ ನೋಡಕ್ಕೆ ಬಂದಿದ್ದೀವಿ. ನಿಮಗೆ ಯಾವ ವಾಚ್ ಇಷ್ಟ ಆಯಿತು ಇದರಲ್ಲಿ ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ನಮ್ಮ ಅಮ್ಮ ಈ ವಾಚ್ ತಗೊಂಡಿದ್ದಾರೆ, ಚೆನ್ನಾಗಿದೆ ಗೈಸ್. ವ್ಯಾನಿಟಿ ಬ್ಯಾಗ್ ಎಲ್ಲ ಇಲ್ಲೇ ಇದೆ ಗೈಸ್. ಇವಾಗ ನಾವು RCB ಜರ್ಸಿ ತೊಗೊಳ್ಳೋಣ ಬನ್ನಿ ಗೈಸ್. RCB ಜರ್ಸಿ ನೋಡಿ ಗೈಸ್, RCB ಜರ್ಸಿ ನೋಡಿ ಗೈಸ್. ಇವಾಗ ನಾವು RCB ಜರ್ಸಿ ತೊಗೊಂಡಿದ್ದೀವಿ. ನಿಮ್ಮ ಔಟ್ಫಿಟ್ ನೋಡಿ ಗೈಸ್, ಬಂದು RCB ಜರ್ಸಿ ಹೆಂಗಿದೆ ಅಂತ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಇದು ನೋಡಿ ಗೈಸ್, ನನ್ನ ತಂಗಿ ಜರ್ಸಿ ತೊಗೊಂಡಿದ್ದಾಳೆ ಗೈಸ್. ಇವಾಗ ತೊಗೊಂಡ್ವಿ ಜರ್ಸಿನ ಗೈಸ್. ಜರ್ಸಿನ ನಾನು ನನ್ನ ತಂಗಿ ಮನೆಯಲ್ಲಿ ಯಾಕೆ ತೋರಿಸ್ತೀವಿ ನಿಮಗೆ ಹೆಂಗಿದೆ, ಹೆಂಗೆ ಕಾಣಿಸ್ತೀವಿ ಅಂತ ಗೈಸ್. ನೋಡಿ, ನಮ್ಮಮ್ಮ ನನ್ನ ತಂಗಿಗೆ RCB ಶರ್ಟು ಪ್ಲಸ್ ವಾಚ್ ತಗೊಂಡಿದೆ. ಆದ್ರೊಳಗೆ ಸಾಕಾಗಿಲ್ಲ, ಛತ್ರಿ ಬೇಕು ಅಂತಾಳೆ. ನಾನೊಂದು RCB ಶರ್ಟಿಗೆ ಸುಮ್ಮನೆ ಇದ್ದೀನಿ. ಆರು ನಮ್ಮಮ್ಮಗೆ ನನ್ನ ತಂಗಿನೇ ಇಷ್ಟ ಗೈಸ್. ಇವಾಗ ನಮ್ಮಮ್ಮ ಛತ್ರಿ ಕೊಡ್ಸಿಲ್ಲ ಅಂತ ಇವಳು ಇವಾಗ ಸರ ಕೇಳ್ತಾಳೆ. ಸರ ನೋಡ್ತಾ ಇದ್ದಾರೆ ಗೈಸ್. ಅವ್ರು ಸೈಜ್ ಇಲ್ಲ ಅಂತ ಕೇಳ್ತಾಯಿಲ್ಲ. ನಿನ್ನ ಛತ್ರಿ ಕೊಡ್ಸಲ್ಲ, ಇದನ್ನು ಕೊಡ್ಸಲ್ಲ, ಸರ ಕೊಡ್ಸೋ ಅಂತವಳೆ ಗೈಸ್. ನೋಡಿ ಗೈಸ್, ನನ್ನ ತಂಗಿ ಅಲ್ಲೇ ಕಾಣ್ತಾವಳೆ.
ಇಲ್ಲಿ ಇಷ್ಟೊಂದು ಸರ ಇದೆ, ನೋಡ್ಬಾರೆ ಅಂದರು. ಅವಳಿಗೆ ಅಲ್ಲೇ ಬೇಕಂತೆ. ಹಾಂ ನೋಡಿ ಗೈಸ್, ಅಂತೂ ಇಂತೂ ಬಂದ್ಲು ಇಲ್ಲಿಗೆ ನೋಡೋಕ್ಕೆ. ಅಲ್ಲಿ ಯಾವುದು ಇಷ್ಟ ಆಗಲಿಲ್ವೇನೋ, ಸೊ ಅದಕ್ಕೆ ಇಲ್ಲಿಗೆ ಬಂದವಳೆ. ಗೈಸ್, ನನ್ನ ತಂಗಿಗೆ RCB ಜೆರ್ಸಿ ಎಲ್ಲ ಕೊಡ್ತಿದ್ದಾರೆ ಗೈಸ್. ಆಮೇಲೆ ಸರ, ವಾಚ್ ಎಲ್ಲ ಕೊಡ್ತಿದ್ದಾರೆ. ನನಗೆ ಇಷ್ಟು ಕೊಡ್ತಿಲ್ಲ. ನಾನೇನು ಎಷ್ಟು ಕೊಡ್ತೀನಿ, ಸುಮ್ಮನೆ ಸೈಲೆಂಟಾಗಿ ಇರ್ತಿದ್ದೆ. ಅವಳು ಇಷ್ಟು ಕೊಡ್ಸಿದ್ರು ಸುಮ್ಮನೆ ಇರಲಿಲ್ಲ ಗೈಸ್. ಏನು ಮಾಡೋದು ಗೈಸ್? ಯಾರು ನಮ್ಮ ಅಮ್ಮಂಗೆ ಅವಳೆ ಇಷ್ಟ, ನನಗಿಂತ. ನೋಡಿ ಗೈಸ್ ಹೆಂಗೆ ಅವಳೆ ಗೈಸ್. ನನ್ನ ತಂಗಿನೇ ಸುಮ್ಮನೆ ಇದ್ಲು, ಅಲ್ಲಿಗೆ ಹೋಗ್ತಾವಳೆ. ಸರ ನೋಡೋಕೆ ಬಂದಿದ್ದು ಅವಳಿಗೆ. ಆದರೆ ಇವಾಗ ನಮ್ಮ ಅಮ್ಮನೇ ನೋಡ್ತವ್ರೆ ಗೈಸ್. ಆಗಲೇ ಎಷ್ಟು ಒಂದು ಬ್ರಾಸ್ಲೆಟ್ ಒಂದು ಸರ ತೊಗೊಂಡಿದ್ದಾರೆ, ಆದರೂ ಇನ್ನೂ ತಂತವ್ರೆ. ಅವಳಿಗೆ ಅಲ್ಲ, ಅವರಿಗೆ, ಅವಳ ಮಗಳಿಗೆ. ನನಗೇನು ಇಲ್ಲ, ಬರೀ ಒಂದು RCB ಜೆರ್ಸಿ, ಆಮೇಲೆ ಒಂದು ಟೀ. ನಮ್ಮಮ್ಮ ಹೆಂಗೆ ಅಂದರೆ, ಕೆಲಸ ಮಾಡೋಕ್ಕೆ ನಾನು ಬೇಕು, ಏನಾದ್ರು ಕೊಡಿಸ್ಬೇಕು ಅಂದರೆ ಅವ್ರ ಮಗಳು ಬೇಕು. ಅವಳೆಷ್ಟು ಬೈದರು, ಏನು ನೋಡಿದ್ರು ಅವರೇ ಬೇಕು, ನನ್ನ ತಂಗಿನೇ ಬೇಕು. ನಾನು ಎಷ್ಟು ಬೈದರೂ ನನಗೆ ಮಾತಾಡ್ಸೋದೇ ಇಲ್ಲ. ಹಂಗೆ ಗೈಸ್, ಯಾವಾಗಲೂ ಇವಳಿಗೆ ರೆಸ್ಪೆಕ್ಟು ನನಗಿಂತ ನನ್ನ ಮನೆಯಲ್ಲಿ. ಗೈಸ್, ನಮ್ಮಮ್ಮ ಅವಾಗಲಿಂದ ತಾಂತವ್ರೆ. ಅವರಿಗೋ ಅವ್ರ ಮಗಳಿಗೋ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಟೋಟಲಿ ಇವಾಗ ಇಷ್ಟು ಐಟಮ್ ತೊಗೊಂಡಿದ್ದಾರೆ. 3 ಸರ, ಒಂದು ಬ್ರಾಸ್ಲೆಟ್, ಇದು ಬ್ರಾಸ್ಲೆಟ್, ಇದು ಸರ, ಇದು ಅಮ್ಮಗೆ, ಇದು ಅವ್ರ ಮಗಳಿಗೆ, ಇದು ಅವ್ರ ಅಮ್ಮಂಗೆ. ನನಗೇನು ತಗೊಂಡಿಲ್ಲ ಗೈಸ್. ನೋಡಿ ಗೈಸ್, RX ಎಷ್ಟೋ ಜನಗಳ ಡ್ರೀಮ್ ಬೈಕ್ ಇದು ಗೈಸ್. ಎಲ್ಲೇ ಹೋದ್ರು, ಎಷ್ಟೇ ಆದರೂ ನಮ್ಮ ಹೆಣ್ಮಕ್ಳು ಮಾತ್ರ ಬಾರ್ಗೇನ್ ಮಾಡೋದು ಮಾತ್ರ ಬಿಡಲ್ಲ ಗೈಸ್. ಎಷ್ಟೇ ಆಗಲಿ, ಕಮ್ಮಿ ಆದ್ರೂ ತೊಗೊಳ್ತಾರೆ. ಇನ್ನೂ ಜಾಸ್ತಿ ತೊಗೊಳ ಅಂತ. ಚೂರು ಜಾಸ್ತಿ ಆದರೂ, ₹1 ಜಾಸ್ತಿ ಆದರೂ ಕಮ್ಮಿ ಮಾಡಿ ಅಂತ ಬಾರ್ಗೇನ್ ಮಾಡ್ತಾ ಇರ್ತಾರೆ. ನೋಡಿ ಗೈಸ್, ಇಲ್ಲಿ ಮತ್ತೆ ನನ್ನ ತಂಗಿ ಡ್ರೆಸ್ ನೋಡೋಕೆ ಬಂದವ್ರೆ. ಅವಳಿಗೆ ಎಷ್ಟು ಡ್ರೆಸ್ ಇದ್ರೂ ಸಾಕಾಗೋದೇ ಇಲ್ಲ ಗೈಸ್. ಅವಳಿಗಿಂತ ನನ್ನ ಹತ್ರ ಕಮ್ಮಿ ಡ್ರೆಸ್ಸು, ಆದರೂ ಅವಳಿಗೆ ಡ್ರೆಸ್ಸು, ನನಗೆ ಕೊಟ್ಟಲ್ಲ. ಇದೆ ಅಂತಾರೆ ಗೈಸ್. ಇವಾಗ ಕಾಲು ನೋವಾಯಿತು ಅಂತ ಸ್ವಲ್ಪ ಹೊತ್ತು ಕುತ್ಕೊಳಕ್ಕೆ ಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ತಗೊಳ್ತೀವಿ ಗೈಸ್. ಇವಾಗ ಕುತ್ಕೊಂಡು ಸಾಕಾಯ್ತು ಅಂತ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಸ್ವಲ್ಪ ದೂರ ಬಂದ್ವಿ. ಬಸ್ ಸ್ಟ್ಯಾಂಡ್ ಅಂತ ಯಾವ ಅಂಗಡಿನೂ ಇಟ್ಟಿಲ್ಲ ಗೈಸ್. ಇದು ರೇಷನ್ ಅಂಗಡಿ ಮತ್ತೆ ಗೈಸ್, ಏನೂ ಇಲ್ಲ ಗೈಸ್. ಇವಾಗ ಆಯಿತು, ಶಾಪಿಂಗ್ ಎಲ್ಲ ಮಾಡಿದ್ವಿ. ಇವಾಗ ಮನೆಗೆ ಹೊಡ್ತೀವಿ, ಆಟೋ ಬುಕ್ ಮಾಡ್ತೀವಿ ಗೈಸ್. ಮತ್ತು ಮನೆಯಲ್ಲಿ ನಾನು ನಿಮಗೆ ಒಂದೆರಡು ವೀಡಿಯೋ ಮಾಡ್ತೀನಿ, RCB ಜೆರ್ಸಿದೆಲ್ಲ. ಬನ್ನಿ ಗೈಸ್. ಇವಾಗ ಆಟೋ ಬುಕ್ ಮಾಡಿದ್ವಿ, ಇವಾಗ ಜಸ್ಟ್ ಬಂತು, ಇವಾಗ ಹೊರಟಿದ್ದೀವಿ ಗೈಸ್. ಹಲೋ ಗೈಸ್, ಇವಾಗಿನ್ನು ನಾವು ಮನೆಗೆ ರೀಚ್ ಆಗಿದ್ದೀವಿ. ನಾನು ಮತ್ತು RCB ಜೆರ್ಸಿನೂ ಹಾಕೊಂಡು ರೆಡಿ ಆಗಿದ್ದೀನಿ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಿ ಗೈಸ್. ಓಕೆ ಗೈಸ್, ಇವತ್ತಿನ ಲಾಗ್ ಹೀಗಿತ್ತು. ಐ ಹೋಪ್ ನಿಮಗೆ ಲಾಗ್ ಇಷ್ಟ ಆಗಿದೆ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.